ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿರುಪಾದಿಕೆ ಗೋಮರ್ಸಿ ಅಂತ. ನಾನಿವತ್ತು ಈ ಸಂದರ್ಭದಲ್ಲಿ ಶುಭ ಸಂಜೆಯಲ್ಲಿ ಒಂದು ಲೈವ್ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ, ಒಂದು ಕವನವನ್ನು ವಾಚನ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಬಂದಿದ್ದೀನಿ. ಅದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಬ್ಬ ಯುವ ಸಾಹಿತ್ಯದ ಬಗ್ಗೆ ಒಲವುಳ್ಳಂಥವರು, ಸಾಹಿತ್ಯದಲ್ಲಿ ಭಾಳಷ್ಟು ಆಸಕ್ತಿಯನ್ನು ಹೊಂದಿ ಸಣ್ಣದಾಗಿರ್ತಕ್ಕಂಥ ಕತೆ, ಕವನ, ಕಾದಂಬರಿಗಳನ್ನು ಬರೆಯುವ ಮುಖಾಂತರ, ಪತ್ರಿಕೆಗಳಲ್ಲಿ ಆರ್ಟಿಕಲ್ಗಳನ್ನು ಬರೆಯುವ ಮುಖಾಂತರ ತನ್ನದೇ ಆದಂಥ ಶೈಲಿಯಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಬರವಣಿಗೆ ರೂಪದಲ್ಲಿ, ಕತೆ ಕವನಗಳ ರೂಪದಲ್ಲಿ ವಿರೋಧಿಸುವಂಥದ್ದು, ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾನು ಮುಂಚೆ ಹೇಳಿದಂಗೆ ಯುವ ಸಾಹಿತ್ಯದ ಕೃಷಿ ಮಾಡಿರ್ತಕ್ಕಂಥ ಶ್ರೀ HK ದಿದ್ದಿಗಿ ಅವರು ಬರೆದಿರ್ತಕ್ಕಂಥ ಎಷ್ಟು ದಿನ ನೀ ಇಲ್ಲೇ ಇರ್ತಿ ಅನ್ನುವಂಥ ಒಂದು ಕವನ, ಅದ್ಭುತವಾದಂಥ ಕವನ. ಆ ಕವನಗಳ ಸಾಲುಗಳನ್ನು, ಕವನದ ಒಂದು ಅರ್ಥವನ್ನು ನಾವು ಸರಿಯಾಗಿ ಮಾಡಿಕೊಂಡಾಗ ಈ ವ್ಯವಸ್ಥೆ ಮತ್ತು ನಾವು ಏನೋ ಬಡದಾಡ್ತಾ ಇದ್ದೀವಿ ಒಬ್ರಿಗೊಬ್ಬರು, ನಾನು ಮೇಲೂ ನೀನು ಮೇಲೂ, ಅಥವಾ ನೀನು ಆ ಜಾತಿ ಈ ಜಾತಿ ಅನ್ನುವಂಥದ್ದು ಎಲ್ಲವನ್ನು ಮರೆತು ಈ ಕವನದ ಸಾಲುಗಳನ್ನು ನಿಧಾನವಾಗಿ, ಸಾವಕಾಶವಾಗಿ, ಪೂರ್ಣ ಪ್ರಮಾಣದಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ಈ ಕವನದ ಅರ್ಥ ಭಾಳಷ್ಟು ಸೊಗಸಾಗಿದೆ ಅಂತ ಹೇಳುತ್ತಾ, ಈ ಒಂದು ಕವನವನ್ನು ಎಷ್ಟು ದಿನ ನೀ ಇಲ್ಲೇ ಇರ್ತಿ ಅನ್ನುವಂಥ ಕವನವನ್ನು ಯುವ ಸಾಹಿತಿ, ನಮ್ಮ ಹೆಮ್ಮೆ, ಅದರಲ್ಲೂ ಕೂಡ ನಮ್ಮ ಸಿಂಧನೂರು ತಾಲೂಕಿನ HK ದಿದ್ದಿಗಿ ಎನ್ನುವಂಥ ಒಬ್ಬ ಯುವ ಸಾಹಿತಿ ಬರೆದು ಇದರ ಬಗ್ಗೆ ನಮಗೆ ನೀವು ಒಂಚೂರು ವಾಚನ ಮಾಡಿ ಅನ್ನುವಂಥ ಒಂದು ಅವಕಾಶವನ್ನು ಕೊಟ್ಟ ಕಾರಣಕ್ಕಾಗಿ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಗಾಗಿ ನಾನು HK ದಿದ್ದಿಗಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ಬರೆದಂಥ ಒಂದು ಕವನವನ್ನು ನನಗೆ ವಾಚನ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈಗ ನಾನು ಸಮಯನ ತೆಗೆದುಕೊಳ್ಳದೇನೆ ನೇರವಾಗಿಯೇ ನಾನು ಎಷ್ಟು ದಿನ ನೀ ಇಲ್ಲೇ ಇರ್ತಿ ಅನ್ನುವಂಥ ಒಂದು ಕವನವನ್ನು ವಾಚನ ಮಾಡ್ತೀನಿ. ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳ್ತಾ, ಕವನದ ಹೆಸರು ಎಷ್ಟು ದಿನ ನೀ ಇಲ್ಲೇ ಇರ್ತಿ. ಇದರ ರಚನೆ ಮತ್ತು ಬರಹಗಾರರು HK ದಿದ್ದಿಗಿ ಅಂತೇಳಿ. ಶುರು ಮಾಡೋದಾದರೆ, 3 ದಿನದ ಈ ಸಂತಿ ಮಾಡಾಕ ಅಂತ ನೀನು ಬಂದು ಕುಂತಿ. 3 ದಿನದ ಈ ಸಂತಿ ಮಾಡಾಕ ಅಂತ ಬಂದು ನೀ ಕುಂತಿ. ಸಾವು ಬಂದು ಕೇಳಿದರೆ ಏನಂತಿ, ಎಲ್ಲಿ ಇದೆಯಪ್ಪ ನಿನ್ನ ಊಟದ ಪಂತಿ. ತಿನ್ನೋದಾದ್ರೆ ಎಷ್ಟಂತ ನೀ ತಿಂತಿ, ಯಾಕೋ ಮಾಡ್ತೀನಿ ಒಣ ಚಿಂತಿ. ತಿನ್ನೋದಾದ್ರೆ ಎಷ್ಟಂತ ನೀ ತಿಂತಿ, ಯಾಕೋ ಮಾಡ್ತೀನಿ ಒಣ ಚಿಂತಿ. ನಿಂದು ಅಂತ ಏನೂ ಇಲ್ಲೋ ಹುಚ್ಚುಕೋತಿ. ಕೂಡಿ ಹಿಡ್ತೀಯ ಹಣವನ್ನು ಕಂತೆ ಕಂತಿ. ಹೆಂಡ್ರು ಮಕ್ಕಳು ಅಂತ ಆಸ್ತಿ ಮಾಡ್ತಿ. ಸಾಯುವಾಗ ಏನು ಹೊತ್ಕೊಂಡು ಹೋಗ್ತಿ. ಇಷ್ಟೆಲ್ಲ ಮಾಡಿ ಕೊನೆಗೆ ಮಣ್ಣಾಗ ನೀ ಕೂಡ್ತಿ. ಇದು 3 ದಿನದ ಸಂತಿ, 3 ದಿನದ ಸಂತಿ. ನೋಡಿ ಎಂಥ ಅದ್ಭುತ ಸಾಲುಗಳು. ಇದನ್ನ ನಾನು ಸಾಧ್ಯ ಆದರೆ ಇದ್ರ ಬಗ್ಗೆ ಇದು ವಿಶ್ಲೇಷಣೆ ನೀಡೋದಾದರೆ, 3 ದಿನದ ಈ ಸಂತಿ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ, ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ, ಎಷ್ಟು ದಿನ ಬದುಕ್ತೀವಿ, ಎಷ್ಟು ದಿನ ನಮ್ಮ ಸುಖವಾದ ನೆಮ್ಮದಿಯ ಸಂಸಾರವನ್ನು ಸಾಕ್ತಿ ಅಂತ ಗೊತ್ತಿಲ್ಲ. ಆ 3 ದಿನದ ಸಂತಿ ಒಳಗಡೆ ನಾನು ಬಂದು ಕುಂತಿದ್ದೀವಿ. ಸಾವು ಬಂದು ಕೇಳಿದರೆ ನೀನು ಏನಂತಿ ಅಂದರೆ, ಈಗ ನೇರವಾಗಿ ಸಾವು ಕೊಡೋರಿದ್ರೆ, ನಿನ್ನ ಸಾವನ್ನು ನಾನು ಪಡ್ತೀನಿ ಅಂತ ಹೇಳಿದಾಗ ಈ ಸ್ವಾರ್ಥದ ಬದುಕು, ಸ್ವಾರ್ಥದ ದೇಹ ಏನು ಹೇಳುತ್ತೆ ಅನ್ನುವಂಥ ಒಂದು ಮಾತನ್ನು, ಒಂದು ನಿಮಿಷ. ಸಾವು ಬಂದು ಕೇಳಿದರೆ ಏನಂತಿ, ಎಲ್ಲಿ ಇದೆಯಪ್ಪ ನಿನ್ನ ಊಟದ ಪಂತಿ ಅಂತಂದರೆ, ನಾವು ಊಟ ಮಾಡುವಾಗ ಪಂತಿ, ನಾವು ದೇವಸ್ಥಾನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಯಾವುದೇ ಜಾತ್ರೆ ಸಮಯಗಳಲ್ಲಿ ನಾವು ಪಂತಿ ಅಂತ ಮಾಡ್ತೀವಿ. ಈ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ಪಂತಿ ಕಾಯ್ತಾ ಇರ್ತೀವಿ. ಅವ್ರು ಯಾವಾಗ ಊಟ ಮುಗಿಸ್ತಾರೆ, ನಂದು ಯಾವಾಗ ಊಟ ಬರುತ್ತೆ, ನಾನು ಯಾವಾಗ ಚೇರಿ ಕೊಡೋದು, ನನ್ನ ಆಸೆಗಳನ್ನು ದುರಾಸೆಗಳನ್ನು ಯಾವಾಗ ನಾನು ತುಂಬಿಸ್ಕೊಳ್ಳೋದು ಅನ್ನುವಂಥದ್ದು ಪಂತಿಗೋಸ್ಕರ ಕಾಯ್ತಾ ಇರ್ತೀವಿ.
ಅದೇ ರೀತಿಯಾಗಿ ಯಾವ್ದಾದ್ರು ಸಾವು ಕೇಳುವಂತ ಬಂದಾಗ ನಿನ್ನ ಪಂಥಿ ಯಾವಾಗ ಅನ್ನುವಂಥ ಈ ಸಾಲುಗಳಲ್ಲಿ ಉತ್ತರ ಇದೆ. ಮುಂದಿನ ಪದಗಳನ್ನು ನೋಡೋದಾದ್ರೆ, ತಿನ್ನೋದಾದ್ರೆ ಎಷ್ಟಂತ ನೀ ತಿಂತಿ. ತಿನ್ನುವಂಥ ವಿಚಾರಕ್ಕೆ ನಾವು ತಿನ್ನೋದು ಕೇವಲ ಇಷ್ಟು ನಮ್ಮ ದೇಹದಾಗ ಆಕಾರಗಳಿಗೆ ಅನುಗುಣವಾಗಿ ನಮ್ಮ ದೇಹದಾಢ್ಯತೆಗೆ ಸಂಬಂಧಪಟ್ಟಂಗೆ ನಾವು ತಿಂತೀವಿ. ಆದರೆ ಯಾಕೋ ಮಾಡ್ತೀನಿ ಒಣಚಿಂತಿ ಅಂದರೆ ತಿನ್ನೋದಾದರೆ ಎಷ್ಟೊಂದು ತಿಂತಿ ಅಂತಂದಾಗ ನಾವು ತಿನ್ನೋದು ಇಷ್ಟೇ, ನಮಗೆ ದಿನಕ್ಕೆ ಬೇಕಾದಷ್ಟು ಕೇವಲ ಇಷ್ಟು. ಆದರೆ ನಾವು ಎಷ್ಟೊಂದು ಕೂಡಿ ಆಗ್ತಾ ಇದ್ದೀವಿ. ಹಣ, ಅಂತಸ್ತು, ಸಂಪತ್ತು, ಮನೆ, ಕಾರು, ಅದು ಇದು ದುರಾಸೆಗಳನ್ನು ಎಲ್ಲವನ್ನು ಕೂಡಿ ಹಾಕಿ ಅದನ್ನು ನಾವು ಏನಾದರೂ ಕೇಳಿದಾಗ ಯಾರೋ ಬಂದು ಕೇಳ್ತಾರೆ, ಇಷ್ಟು ದೊಡ್ಡದು ಮನೆ ಇದೆ, ಇಷ್ಟು ದೊಡ್ಡ ಕಾರು ಇದೆ, ಇಷ್ಟೆಲ್ಲ ಸಂಪತ್ತಿದೆ, ಯಾಕೆ ಅಂತ ಕೇಳಿದಾಗ ನಾವು ಹೇಳ್ತೀವಿ, ಐತಲ್ಲಪ್ಪ ಹೊಟ್ಟೆ. ನಾ ಹಳ್ಳಿ ಭಾಷೆಗಳಾದ್ರೆ ಐತಲ್ಲ ಹೊಟ್ಟೆ ತಿನ್ನಕ, ಮುಂದೆ ನಮ್ಮ ಸಂಸಾರ ಮಾಡಕ, ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು, ಹೀಗೆ ಸಂಸಾರಕ್ಕೆಲ್ಲ ಬೇಕಲ್ಲ ತಿನ್ನಾಕ ಅಂತ ಹೇಳ್ತೀವಿ. ಆದರೆ ನಾವು ತಿನ್ನೋದು ಇಷ್ಟೇ. ಯಾಕೋ ಮಾಡ್ತೀನಿ ಒಣಚಿಂತಿ ಅಂದರೆ ಇಷ್ಟೆಲ್ಲ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಅಂತಸ್ತಿದೆ, ಸಂಪತ್ತಿದೆ, ಅಧಿಕಾರ ಇದೆ, ಎಲ್ಲವೂ ಇದೆ. ಆದರೂ ಕೂಡ ನಮಗೆ ಚಿಂತೆ ಅನ್ನುವಂಥದ್ದು ದಿನ ಕಾಡ್ತಾ ಇರುತ್ತೆ. ಆ ಚಿಂತೆಯಲ್ಲಿನೇ ಎಷ್ಟೋ ನಾವು ಕೊರಗಿ ಜೀವ ಬಿಡುವಂಥ ಸ್ಥಿತಿಗತಿಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಕೂಡ ಯಾಕಪ್ಪ ನೀ ಚಿಂತೆ ಮಾಡ್ತಿ ಅಂತ ನಮ್ಮ ಯುವ ಸಾಹಿತಿ ಎಚ್ ಕೆ ದಿದಿಗೆ ಅವರು ಕೇಳಿದ್ದಾರೆ. ನಿಂದು ಅಂತ ಏನೂ ಇಲ್ಲೋ ಹುಚ್ಚುಕೋತಿ. ನಾವು ಬಂದಿದ್ದೀವಿ ಭೂಮಿ ಮೇಲೆ, ನಮ್ಮದು ಅಂತ ಏನೂ ಇಲ್ಲ. ಹುಟ್ಟು ಉಚಿತ, ಸಾವು ಖಚಿತ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಇದ್ರ ಮಧ್ಯದಲ್ಲಿ ಯಾಕೆ ಈ ಎಲ್ಲ ಅನ್ನುವಂಥದ್ರಲ್ಲಿ ನಮ್ಮ ಸಾಹಿತಿಗಳು ಕೇಳಿದ್ದಾರೆ. ನಿಂದು ಅಂತ ಏನೂ ಇಲ್ಲೋ ಹುಚ್ಚು ಕೋತಿ. ನಾವೆಲ್ಲ ಕೋತಿಗಳು ಸಮಾನ. ನಾವೆಲ್ಲ ಆಸೆ ಬುರುಕರು. ಅದು ಬೇಕು, ಇದು ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ಇವ್ರನ್ನ ಎಲ್ಲವನ್ನ ಪರದು ಪರಿಚಿ ತಿನ್ನುವಂಥ ಕಾಲದಲ್ಲಿ ನಮ್ಮದು ಅಂತ ಏನೂ ಇಲ್ಲ. ಇಲ್ಲಿ ಸತ್ರೆ ಒಂದು ವೇಳೆ ಅಚಾನಕ್ಕಾಗಿ ಈ ನಮ್ಮ ಮುಂದೆನೇ ಎಷ್ಟೋ ಉದಾಹರಣೆಗಳಿದ್ದಾವೆ. ಅವರೆಲ್ಲ ಅಗರ್ಭ ಶ್ರೀಮಂತರಿರ್ತಾರೆ, ಅವ್ರ ಹತ್ರ ಒಳ್ಳೆ ಅಧಿಕಾರ ಇರುತ್ತೆ. ಆದರೆ ಸತ್ತಾಗ ಏನು ಒಯ್ಯೋದಿಲ್ಲ. ಮೈ ಮೇಲಿರ್ತಕ್ಕಂಥ ಒಡವೆಗಳು, ಬಂಗಾರಗಳು, ಬಟ್ಟೆ ಮೊದಲು ಮಾಡಿ. ಹೆಣ್ಮಕ್ಳು ಏನಾದರೂ ಏನೋ ಹಾಕಿಕೊಂಡಂಥ ಕಾಲುಂಗ್ರ, ಸಾಂಪ್ರದಾಯಿಕವಾಗಿ ಹಾಕಿಕೊಂಡಂಥ ಕಾಲುಂಗ್ರ, ತಾಳಿ, ಚೈನು ಇವೆಲ್ಲವನ್ನ ಕಿತ್ತಿಸ್ತಾರೆ. ಅವಾಗ ನಿಂದು ಅಂತ ಏನೂ ಇಲ್ಲ ಹುಚ್ಚುಕೋತಿ, ಕೂಡಿ ಇಡ್ತೀಯ ಹಣವನ್ನು ಕಂತಿ ಅಂತ ಕೇಳಿದ್ದಾರೆ. ನೋಡಿ, ನಂದು ಅಂತ ಏನಿಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಇದರೆಲ್ಲ ಯಾರು ವೀಕ್ಷಣೆ ಮಾಡ್ತಾರೆ ನಿಮಗೂ ಕೂಡ ಗೊತ್ತು. ನಮ್ಮದು ಅಂತ ಏನಿಲ್ಲ, ನಮ್ಮ ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ, ನಾವೆಲ್ಲ ಬಿಟ್ಟು ಹೋಗ್ತೀವಿ ಅಂತ ಗೊತ್ತು. ಆದರೂ ಕೂಡ ನಮ್ಮ ಆಸೆ, ದುರಾಸೆಗಳು, ವಿಚಾರಗಳು ಏನಿದಾವೆ ಅಂತಂದರೆ ಹಣವನ್ನು ಕಂತೆ ಕೂಡಿಡಬೇಕು, ಮೂಟೆ ಕೂಡಿಡಬೇಕು, ನಾನು ಕಾರ್ ತಗೋಬೇಕು, ಮನೆ ತಗೋಬೇಕು, ಅಂತಸ್ತು ತಗೋಬೇಕು, ಹೊಲ ತಗೋಬೇಕು, ಅದು ಇದು ದುರಾಸೆಗಳ ನಡುವೆ ನಮ್ಮ ಜೀವನವನ್ನು ಸಾಕ್ತಾ ಇದ್ದೀವಿ ಅಂತೇಳಿ ನಮ್ಮ ದಿದಿಗೆ ಸರ್ ಎಚ್ ಕೆ ದಿದಿಗೆ ಅವರು ವರ್ಣನೆ ಮಾಡಿದ್ದಾರೆ. ಹೆಂಡ್ರು ಮಕ್ಕಳಂತ ಆಸ್ತಿ ಮಾಡ್ತಿ. ನಾನು ಹೇಳಿದ್ನಲ್ಲ ಮುಂಚೆ ಹೇಳ್ದಂಗೆ, ನನಗೆ ಹೆಂಡ್ತಿಗೆ ಬೇಕು, ಮಕ್ಳಿಗೆ ಬೇಕು, ಮರಿ ಮಕ್ಳಿಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ಅಕ್ಕನರಿಗೆ ಬೇಕು, ತಂಗಿಯರಿಗೆ ಬೇಕು ಅಂತೇಳಿ ಹೆಂಡ್ರು ಮಕ್ಕಳು ಅಂತ ನೀನು ಆಸ್ತಿ ಮಾಡ್ತಿ. ಸಾಯುವಾಗ ನೀನು ಏನು ಹೊತ್ಕೊಂಡು ಹೋಗ್ತಿ? ನಾವೆಲ್ಲ ಆಸ್ತಿ ಮಾಡಿದ್ರು ಕೂಡ ನಾವು ಸಾಯುವಾಗ ಏನು ಒಯ್ಯೋದಿಲ್ಲ. ನಾನು ಮುಂಚಿನ ಸಾಲುಗಳನ್ನೇ ಇದೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ಕೊನೆಗೆ ನೀ ಮಣ್ಣಾಗ ಕೂಡ್ತಿ. ನಾನು ಹೇಳಿದ್ನಲ್ಲ, ಎಲ್ಲವನ್ನ ಮಾಡಿ ಆದರೂ ಕೂಡ ನಮ್ಮ ಸಾವು ಬಂದಾಗ ನಾವು ಮಣ್ಣಾಗನೇ ಕೂಡೋದು ಅನ್ನುವಂಥದ್ದನ್ನ. ಇದು ಮೂರೇ ದಿನದ ಸಂತಿ ಅಂದರೆ ನಾವು ಬಂದಿರೋದು ಕೇವಲ 3 ದಿನ. ಇದೊಂದು ಸಂತೆ ಅಂತ. ಈ ಪ್ರಪಂಚದಲ್ಲಿ ನಾವು ಹುಟ್ಟಿದೀವಿ ಅಂತಂದರೆ ಸಂತೆಗೆ ಬಂದಿದ್ದೀವಿ. ನಮ್ಮ ಸಂತೆ ಮುಗಿದ ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಎಲ್ಲವನ್ನ ಕಟ್ಕೊಂಡು ನಾವು ಮೇಲಕ್ಕೆ ಹೋಗಲೇಬೇಕು ಅನ್ನುವಂಥ ವಿಚಾರವನ್ನು ಭಾಳ ಸೊಗಸಾಗಿ, ವಿಶಾಲವಾಗಿ, ಒಳಾರ್ಥದಲ್ಲಿ, ಅರ್ಥಗರ್ಭಿತವಾಗಿ ನಮ್ಮ ಎಚ್ ಕೆ ದಿದಿಗೆ ಸರ್ ಪ್ರಸ್ತಾಪಿಸಿದ್ದಾರೆ ಅಥವಾ ಮಂಡಿಸಿದ್ದಾರೆ ಅಥವಾ ಅದನ್ನು ಬರಹಕ್ಕೆ ತಂದಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಮತ್ತೊಮ್ಮೆ ಅರ್ಥ ಆಗಲಿ ಅಂತ ಹೇಳೋದ ವಿಚಾರದಲ್ಲಿ ಮತ್ತೊಮ್ಮೆ ನಾನು ಓದ್ಬಿಡ್ತೀನಿ. ಯಾಕಂದರೆ ಮತ್ತೆ ಓದಬೇಕಂತೇಳಿ ನನಗಿದು ಆಸೆ ಹುಡ್ತಾ ಇದೆ. 3 ದಿನದ ಈ ಸಂತಿ ಮಾಡಾಕಂತ ನೀ ಬಂದು ಕುಂತಿ. 3 ದಿನದ ಈ ಸಂತಿ ಮಾಡಾಕಂತ ಬಂದು ನೀ ಕುಂತಿ. ಸಾವು ಬಂದೆ ಕೇಳಿದರೆ ಏನಂತಿ? ಸಾವು ಬಂದು ಕೇಳಿದರೆ ಏನಂತಿ? ಎಲ್ಲಿ ಇದೆಯಪ್ಪ ನಿನ್ನ ಊಟದ ಪಂಕ್ತಿ? ಎಲ್ಲಿ ಇದೆಯಪ್ಪ ನಿನ್ನ ಊಟದ ಪಂಕ್ತಿ? ತಿನ್ನೋದಾದರೆ ನೀ ಎಷ್ಟಂತ ತಿಂತಿ? ತಿನ್ನೋದಾದರೆ ಎಷ್ಟಂತ ನೀ ತಿಂತಿ? ಯಾಕೋ ಮಾಡ್ತೀನಿ ಒಣಚಿಂತಿ? ಯಾಕೋ ಮಾಡ್ತೀನಿ ಒಣಚಿಂತಿ? ನಿಂದು ಅಂತ ಏನೂ ಇಲ್ಲೋ ಹುಚ್ಚು ಕೋತಿ. ನಿಂದು ಅಂತ ಏನೂ ಇಲ್ಲೋ ಹುಚ್ಚು ಕೋತಿ. ಕೂಡಿ ಇಡ್ತೀಯ ಹಣವನ್ನು ಕಂತಿ. ಕೂಡಿ ಇಡ್ತೀಯ ಹಣವನ್ನು ಕಂತಿ. ಹೆಂಡ್ರು ಮಕ್ಕಳು ಅಂತ ಆಸ್ತಿ ಮಾಡ್ತಿ.
ಹೆಂಡ್ರು ಮಕ್ಕಳು ಅಂತ ಆಸ್ತಿ ಮಾಡ್ತಿ, ಸಾಯುವಾಗ ಏನು ಹೊತ್ಕೊಂಡು ಹೋಗ್ತಿ, ಸಾಯುವಾಗ ಏನು ಹೊತ್ಕೊಂಡು ಹೋಗ್ತಿ. ಇಷ್ಟೆಲ್ಲ ಮಾಡಿ ಕೊನೆಗೆ ಮಣ್ಣಾಗ ನೀ ಕೂಡ್ತಿ, ಇಷ್ಟೆಲ್ಲ ಮಾಡಿ ಕೊನೆಗೆ ನೀ ಮಣ್ಣಾಗ ಕೂಡ್ತಿ. ಇದು 3 ದಿನದ ಸಂತಿ, 3 ದಿನದ ಸಂತಿ ಅಂತೇಳಿ ಬಹಳ ಸೊಗಸಾಗಿ, ವಿಶಾಲವಾಗಿ, ಅರ್ಥಗರ್ಭಿತವಾಗಿ ನಮ್ಮ ಎಚ್ ಕೆ ದಿದ್ದಿಗೆ ಸರ್ ಅವ್ರನ್ನ ಮುಂಚೆ ಹೇಳ್ದಂಗೆ ಯುವ ಸಾಹಿತಿಗಳು, ಯುವ ಬರಹಗಾರರು, ಸಮಾಜದ ಡೊಂಕುಗಳನ್ನು ಬರದ ಮೂಲಕ ತಿದ್ದುವಂಥವರು, ಈ ದೇಶ ಈ ರಾಜ್ಯದ ಬಗ್ಗೆ ಬಲವಾದಂಥ ಕಲ್ಪನೆ ಉಳ್ಳಂಥವರು ಅವರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನನಗೆ ವಾಚನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶಕ್ಕಾಗಿ ಎಚ್ ಕೆ ದಿದ್ಗಿ ಸರ್ಗೂ ಕೂಡ ನಾನು ಈ ಮೂಲಕ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇಷ್ಟಪಟ್ಟಿದ್ದೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದಗಳು.